ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲಾ 317ಡಿ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲದ 2025-26ರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮಂಗಳೂರಿನ ಲಯನ್ಸ್ ಸೇವಾ ಮಂದಿರ ಮಲ್ಲಿಕಟ್ಟೆಯಲ್ಲಿ ನಡೆಯಿತು. ಬಳಿಕ ಲಯನ್ ಕೆ ಬಾಬು ಪ್ರಾರ್ಥನೆ ನೆರವೇರಿಸಿದರು. ಮೂಡಿಸು ನಮ್ಮಲಿ ಪ್ರೀತಿಯನು, ಮೂಡಿಸು ನಮ್ಮಲಿ ಪ್ರೀತಿಯನು, ಓಡಿಸು ಹೃದಯದ ಕತ್ತಲನು, ಓಡಿಸು ಹೃದಯದ ಕತ್ತಲನು, ಪಾಲಿಸು ದೇವದಯಾಮಯನೇ, ಪಾಲಿಸು ದೇವದಯಾಮಯನೇ, ಲಾಲಿಸು ನಮ್ಮ ವಿನಂತಿಯನೇ, ಲಾಲಿಸು ನಮ್ಮ ವಿನಂತಿಯನೇ. ಆ ಬಳಿಕ ಲಯನ್ ಪುರುಷೋತ್ತಮ್ ಶೆಟ್ಟಿ ಇವರು ಧ್ವಜವಂದನೆ ನೆರವೇರಿಸಿದರು. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವವನು ಎಂಬುದರ ಮೇಲೆ ಅವಲಂಬಿಸಿದೆ. ನೀತಿ ಸಂಹಿತೆಯನ್ನು ಸಚ್ಚಿದಾನಂದ ಶೆಟ್ಟಿ ಚೇರ್ಕಾಡಿಯವರು ನೆರವೇರಿಸಿದರು. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ಬಳಿಕ ಅಧ್ಯಕ್ಷರಾದ ಲಯನ್ ಪ್ರಮೋದ್ ರೈ ಇವರು ಸ್ವಾಗತ ಭಾಷಣ ಮಾಡಿದರು. ಇಂದಿನ ಈ ಪದಗ್ರಹಣ ಕಾರ್ಯಕ್ರಮದ ಕೇಂದ್ರ ಬಿಂದು ಪದ ಪ್ರದಾನ ಕಾರ್ಯಕ್ರಮ ನಡೆಸಿಕೊಡುವ ಪದಗ್ರಹಣ ಅಧಿಕಾರಿ ಹಾಗೂ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರಾಗಿರುವ ಶ್ರೀಯುತ ಗೋವರ್ಧನ್ ಕೆ ಶೆಟ್ಟಿ ಮತ್ತು ಸುಪ್ರೀತಾ ಶೆಟ್ಟಿ ಇವರಿಗೆ ನಮ್ಮ ಕ್ಲಬ್ನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. 2024-25ರ ಗವರ್ನರ್ ಆಗಿರುವ ಈ ವರ್ಷದ IPDG ಲಯನ್ ಭಾರತಿ BM ಇವರನ್ನು ನಮ್ಮ ಕ್ಲಬ್ಬಿನ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಬಳಿಕ ನೂತನ ಸದಸ್ಯರ ಪರಿಚಯವನ್ನ ಲಯನ್ ವಸಂತ್ ಕೋಡಿ ನೆರವೇರಿಸಿದರು. I would talk about Mr. Rizwan Mohammad Rahman, a respected individual originally from Mangalore. He spent most of his professional life in Dubai, working in the field of logistics and supply chain management, with strong academic qualifications like BSc, MBA and LLB. ಬಳಿಕ ನೂತನ ಕೋಶಾಧಿಕಾರಿ ಲಯನ್ ಕುഞ്ഞിಬಾಬು ಎ ಹಾಗೂ ನೂತನ ಕಾರ್ಯದರ್ಶಿ ಲಯನ್ ಯೋಗೀಶ್ ಕುಮಾರ್ ಇವರನ್ನ ಲಯನ್ ಸಚ್ಚಿದಾನಂದ ಶೆಟ್ಟಿ ಗೌರಿ ಕೋಡಿ ಇವರು ಪರಿಚಯಿಸಿದರು. ಪ್ರಸ್ತುತ ಸಾಲಿನ 25-26ರ ಅವಧಿಯಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂತಹ ಖಜಾಂಚಿ ಕುഞ്ഞിಬಾಬು ಎ ಹಾಗೂ ಕಾರ್ಯದರ್ಶಿಯಾಗಿ ಯೋಗೀಶ್ ಕುಮಾರ್ ಇವರ ಸಣ್ಣ ಪರಿಚಯವನ್ನು ಮಾಡಲು ಇಚ್ಛಿಸುತ್ತೇನೆ. ಇವರ ಜನನ 4/7/1963 ಕಾಸರಗೋಡಿನ ಅಗಲ್ಪಾಡಿಯಲ್ಲಿ ಕುഞ്ഞിಕೃಷ್ಣ ಮಾಣಿಯನಿ ಹಾಗೂ ಮುತ್ತಕ್ಕೆ ದಂಪತಿಗಳಿಗೆ ಸುಪುತ್ರನಾಗಿ ಜನಿಸಿದರು. ಇವರ ವಿದ್ಯಾಭ್ಯಾಸವು ಕಾಸರಗೋಡು ಜಿಲ್ಲೆ ಅಗಲ್ಪಾಡಿಯ ಅನ್ನಪೂರ್ಣೇಶ್ವರಿ ಹೈಸ್ಕೂಲ್ನಲ್ಲಿ ನಡೆಯಿತು. ನಂತರ ಇವರು ಶಿಕ್ಷಕ ತರಬೇತಿಯನ್ನು ಪಡೆದು ದಕ್ಷಿಣ ಜಿಲ್ಲೆಯ ವಿವಿಧ ಸರಕಾರಿ ಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಮುಖ್ಯವಾಗಿ ಇವರು ಶಿಕ್ಷಕ ವೃತ್ತಿಯನ್ನು ಆರಂಭಿಸುವ ಮೊದಲು ಇವರು ಯಕ್ಷಗಾನ ಮೇಳವನ್ನು ನಡೆಸಿದಂತಹ ಮಹಾ ಅನುಭವವಿದೆ. ಸರಕಾರಿ ನೌಕರರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆ, ಕಿರುನಾಟಕ ವಿಭಾಗದಲ್ಲಿ ಸತತವಾಗಿ ಜಿಲ್ಲಾ ಮಟ್ಟದಲ್ಲಿ 6 ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು 2 ಬಾರಿ ಪಡೆದಿರುತ್ತಾರೆ. ಸರಕಾರಿ ಶಾಲಾ ಶಿಕ್ಷಕರ ಪ್ರತಿಭಾ ಸ್ಪರ್ಧೆ, ಚಿತ್ರಕಲೆ, ಗಾಯನ, ರಸಪ್ರಶ್ನೆ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದ ಸಾಧಕರಾಗಿದ್ದಾರೆ. ಪ್ರಸಕ್ತ ಸಾಲಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥ ಯೋಗೀಶ್ ಕುಮಾರ್ ಅವರು ಶ್ರೀ ಗೋಪಾಲ್ ಸಾಲಿಯನ್ ಮತ್ತು ಶ್ರೀಮತಿ ಲೀಲಾಕ್ಷಿ ದಂಪತಿಗಳ ಸುಪುತ್ರನಾಗಿ ಜನಿಸಿರುವರು. ಇವರ ಜನನ ತಾರೀಕು 9/7/1968ರಲ್ಲಿ ಆಯಿತು. ಇವರು ವಿದ್ಯಾಭ್ಯಾಸ ಹೋಲಿ ಏಂಜಲ್ ಸ್ಕೂಲ್ ಮತ್ತು ಮದನಿ ಜೂನಿಯರ್ ಕಾಲೇಜ್ ಅಲೆಕಲ ಇಲ್ಲಿ ನೆರವೇರಿಸಿದರು. ಇವರ ಪತ್ನಿಯ ಹೆಸರು ಶಶಿಕಲಾ ವೈ. ಇವರಿಗೆ 2 ಹೆಣ್ಣು ಮಕ್ಕಳು, ದೀಕ್ಷಾ ವೈ ಸುವರ್ಣ
ಮೊದಲನೆಯವರು ಇವರು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಮಂಗಳೂರಿನ ಇಜಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಮತ್ತೊಬ್ಬಳು ದೀಪ್ತಿ ವೈಸುವರ್ಣ, ಇವಳು BCA ಪದವಿ ಮುಗಿಸಿ ಬೆಂಗಳೂರಿನ ಸಂಸ್ಥೆಯೊಂದರಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನೂತನ ಅಧ್ಯಕ್ಷರಾದ ಲಯನ್ ಅಬ್ದುಲ್ ರಜಾಕ್ ಇವರನ್ನ ಲಯನ್ ರಾಕೇಶ್ ಕುಮಾರ್ ಶೆಟ್ಟಿ ಇವರು ಪರಿಚಯಿಸಿದರು. ಅಬ್ದುಲ್ ರಜಾಕ್ ತಂದೆ ಮೊಹಮ್ಮದ್ ಹಾಗೂ ತಾಯಿ ಫಾತಿಮಾ ಇವರ ಎರಡನೇ ಮಗನಾಗಿ 1974ರಲ್ಲಿ ಮೂಡುಶೆಡ್ಡೆ ಎದುರುಪದವು ಎಂಬಲ್ಲಿ ಜನಿಸಿದರು. ಶ್ರೀಯುತರ ವಿದ್ಯಾಭ್ಯಾಸ ಸರ್ಕಾರಿ ಕಾಲೇಜಿನಲ್ಲಿ PUC ಮುಗಿಸಿದರು. ಇವರನ್ನು ಲಯನ್ಸ್ ಮಂಗಳೂರು ಕುಡ್ಲಕ್ಕೆ ನಮ್ಮ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಾದ ಲಯನ್ ಪುರುಷೋತ್ತಮ ಶೆಟ್ಟಿಯವರು 2020-2021ರಲ್ಲಿ ಸೇರಿಸಿದರು. ಇವರು ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾ ಎಲ್ಲರೊಂದಿಗೆ ಆತ್ಮೀಯರಾಗಿ ಮತ್ತು 2024 ಮತ್ತು 25ನೇ ಸಾಲಿನ ಕಾರ್ಯದರ್ಶಿ ಹುದ್ದೆಯನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ದ್ವಿತೀಯ ಉತ್ತಮ ಕಾರ್ಯದರ್ಶಿ ಅವಾರ್ಡ್ ಪಡೆದಿರುತ್ತಾರೆ. 2004ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 1 ಹೆಣ್ಣು ಮಗು ಹಾಗೂ 3 ಗಂಡು ಮಗುವಿನ ಮುದ್ದಿನ ತಂದೆಯಾಗಿದ್ದಾರೆ. ಇವರು ಪ್ರಸ್ತುತ ಮಂದಾರ ಕ್ಯಾಟ್ರಿಂಗ್ ಮಾಲೀಕರಾಗಿ ವ್ಯವಹಾರ ನಿರ್ವಹಿಸಿದ್ದಾರೆ ಹಾಗೂ ಆಡುಮುಟ್ಟದ ಸುಪ್ಪಿಲ್ಲ ಹಾಗೂ ನಮ್ಮ ಅಬ್ದುಲ್ ರಜಾಕ್ ಮಾಡದ ಸೇವಾ ಚಟುವಟಿಕೆಗಳಿಲ್ಲ ಅಂದಾಗೆ ಪ್ರಸ್ತುತ ನಮ್ಮ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕ್ಯಾಟ್ರಿಂಗ್ ಮಾಲಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಇದರ ಸ್ಥಾಪಕ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ HIBV ಮಸೀದಿಯ ಕಾರ್ಯದರ್ಶಿಯಾಗಿ ಕಳೆದ 4 ವರ್ಷಗಳಿಂದ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ವಿದ್ಯಾಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ಉಪಾಧ್ಯಕ್ಷರಾಗಿ ಸೌಹಾರ್ದ ಬಳಗ ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರೇ ನಮ್ಮ ಕುಡ್ಲ ಕ್ಲಬ್ಬಿನ ನೂತನ ಅಧ್ಯಕ್ಷರು ಅಬ್ದುಲ್ ರಜಾಕ್ ಅವರು. ನಂತರ ಮುಖ್ಯ ಅತಿಥಿ ಪದಗ್ರಹಣಾಧಿಕಾರಿಯಾಗಿ ಆಗಮಿಸಿದ 2ನೇ ರಾಜ್ಯಪಾಲ ಗೋವರ್ಧನ ಶೆಟ್ಟಿ ಅವರನ್ನ ಲಯನ್ ಅರುಣಾ S. ಶೆಟ್ಟಿ ಪರಿಚಯಿಸಿದರು. Joined Lions Club of Mangalore in 1995, a senior most active lion, served Lions Club at district as well as club in various portfolios. He is a very senior most lion in our district, served the lionism for more than 30 years, served club and district as a zone chairperson, region chairperson and other portfolios. As a region chairperson, he adapted rural village at a cost of 12 lakhs. His Dadkan region conference stole the hearts of each and every delegates attended the region conference, which was held in a very new venue, City Beach Bolar, was introduced by him. ಬಳಿಕ ಪದಗ್ರಹಣಾಧಿಕಾರಿ ಲಯನ್ ಗೋವರ್ಧನ್ ಶೆಟ್ಟಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಒಂದು ಫ್ಯಾಮಿಲಿಯಲ್ಲಿ ಒಂದಿಬ್ಬರು ಬ್ರದರ್ಸ್ ಇದ್ದರು, ರಾಮ್ ಆ್ಯಂಡ್ ಶ್ಯಾಮ್ ಅಂತ ಹೇಳಿ. ಈ ಶ್ಯಾಮು ಅವ್ರಿಗೆ ವಾಸ್ ಡ್ರಂಕರ್ಡ್, ಅ ಡ್ರಗ್ ಅಡಿಕ್ಟ್ ಆ್ಯಂಡ್ ಹಿ ಯೂಸ್ ಟು ಬೀಟ್ ಹಿಸ್ ಫ್ಯಾಮಿಲಿ ರೆಗ್ಯುಲರ್ಲಿ. ಅದೇ ಥರ ರಾಮಿಗೆ ಹೀ ಈಸ್ ಅ ಪಕ್ಕಾ ಜೆಂಟಲ್ಮ್ಯಾನ್ ಆ್ಯಂಡ್ ಹೀ ಈಸ್ ಟು ವೆರಿ ಮಚ್ ರೆಸ್ಪೆಕ್ಟ್ ಇನ್ ಸೊಸೈಟಿ, ಹಾಗೆ ಫ್ಯಾಮಿಲಿಗೆ ಚೆನ್ನಾಗಿ ನೋಡ್ತಿದ್ದರು. ಸೊ ಈ ವಿಷಯದಲ್ಲಿ ಒಬ್ಬರು ಕೇಳಿದ್ರಂತೆ, ನೀವು ಶ್ಯಾಮ್ ಅದು ಕೇಳಿದಂತೆ, ಇಷ್ಟೆಲ್ಲ ಮಾಡುವಾಗ ನಿಮ್ಮದು ಯಾಕೆ ವೈ ಯುವರ್ ಬಿಹೇವ್ ಲೈಕ್ ದಿಸ್, ಯಾವ ಥರ ನೀವು ಡ್ರಂಕರ್ಡ್ ಆಗ್ತೀರಾ, ಡ್ರಗ್ ಅಡಿಕ್ಟ್ ಆಗ್ತೀರಾ, ಯಾಕೆ? ನನಗೆ ನನ್ನ ಫಾದರು ಹಿ ವಾಸ್ ಅ ಡ್ರಂಕರ್ಡ್ ಆ್ಯಂಡ್ ಅ ಡ್ರಗ್ ಅಡಿಕ್ಟ್ ಆ್ಯಂಡ್ ಹಿ ಈಸ್ ಟು ಬೀಟ್ ದ ಫ್ಯಾಮಿಲಿ ಅ ಲಾಟ್. ಸೊ ಐ ಥಾಟ್ ಎಸ್ ಡೆಫಿನೆಟ್ಲಿ ಐ ಶುಡ್ ಫಾಲೋ ಹಿಮ್ ಆ್ಯಂಡ್ ಅದಕ್ಕೋಸ್ಕರ ನಾನು ಆ ಥರ ಆಗಿದ್ದೀನಿ ಅಂಥೇಳಿ. ಸೊ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್. ದ ಸೇಮ್ ಕ್ವೆಶ್ಚನ್ ವಾಸ್ ಆಸ್ಕ್ಡ್ ಟು ರಾಮ್. ಸೊ ರಾಮ್ ಸೇಸ್, when I was small, I saw that my father used to beat my mother, and he used to drink and have a lot of drugs, and he was always drunkard like. So then he thought, this is not the life I would like to lead. I would like to improve on that and see how it is better. Now this message what I am trying to give you is, the motivation for Ram and Shyam is the same person
ದ ಫಾದರ್. ಫಾದರ್ಗೆ ಶ್ಯಾಮ್ ಏನು ಮಾಡಿದಾನೆ, ಹಿ ಟುಕ್ ಇನ್ ಅ ನೆಗೆಟಿವ್ ಮೋಟಿವೇಶನ್ ಆಗಿ, ವೆದರ್ ರಾಮ್ ಹ್ಯಾಸ್ ಟೇಕನ್ ಇನ್ ಅ ಪಾಸಿಟಿವ್ ವೇ. ದಿಸ್ ಮೆಸೇಜ್ ವಾಟ್ ಐ ವುಡ್ ಲೈಕ್ ಟು ಗಿವ್ ಯು ಆಲ್ ಇಸ್, ಯಾಕಂದರೆ ಲೈಫಲ್ಲಿ ಆಗಲಿ ನಿಮ್ಮ ಲಯನ್ಸಲ್ಲಿ ಆಗಲಿ, ಐ ಆಮ್ ನಾಟ್ ಟೆಲಿಂಗ್ ದಟ್ 100% ಲಯನ್ಸ್ ಆಗಲಿ 100% ಪೀಪಲ್ ಅರೌಂಡ್ ಅಸ್ ಆರ್ ವೆರಿ ಫೈನ್, ಬಟ್ ಅಟ್ ಲೀಸ್ಟ್ ಸಿ ಎವ್ರಿಥಿಂಗ್ ಪಾಸಿಟಿವ್, ಸಿ ಎವ್ರಿಥಿಂಗ್ ವೆರಿ ನೈಸ್, ಚೆಂದ ನೋಡಿ. ಸೊ ದೆನ್ ಓನ್ಲಿ ಯು ಕ್ಯಾನ್ ಲೀಡ್ ಅ ಬೆಟರ್ ಲೈಫ್ in reality, in the life what you're leading as a family member or in a business or Lions. This is my request to all the Lions. Please see that you lead your life thinkingly, intelligently and with love. So this is small message I have to give. ಆ ಬಳಿಕ ನೂತನ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. Do hereby accept the membership of the Lions Club of Mangalore Kudla, knowing such that membership obligates me to participate in all the functions of my club to the best of my ability. I will abide by the Lions Code of Ethics, having sponsored Lion Mohammad Rizwan, pledge myself that I will indoctrinate him ನಂತರ ನೂತನ ಅಧ್ಯಕ್ಷರಾದ ಲಯನ್ ಅಬ್ದುಲ್ ರಜಾಕ್ ಪದಾಧಿಕಾರಿಗಳೊಂದಿಗೆ ದೀಪ ಪ್ರಜ್ವಲನ ನಡೆಸಿದರು. ಬಳಿಕ ನೂತನ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಮಾತನಾಡಿದರು. ಇವತ್ತು ತುಂಬ ಸಂತೋಷ ಆಗ್ತಾ ಉಂಟು. ಈ ಕ್ಷಣ, ಈ ದಿನ ನಾನು ಕನಸು ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಲಯನ್ಸ್ ಇಂಟರ್ನ್ಯಾಷನಲ್ 317D ಅದರಲ್ಲಿ ಮಂಗಳೂರು ಕುಡ್ಲ ಅದರಲ್ಲಿ ಒಬ್ಬ ಸದಸ್ಯನಾಗ್ತಾನೆ, ಕಾರ್ಯದರ್ಶಿ ಆಗ್ತಾನೆ ಹಾಗೂ ಒಬ್ಬ ಅಧ್ಯಕ್ಷನಾಗಿ ಈ ಮುಂದೆ ನಿಲ್ತೇನೆ ಎಂಬುದನ್ನು, ಇಂತಹ ಒಂದು ವೇದಿಕೆಗೆ, ಇಂತಹ ಒಂದು ನನ್ನ ಯಶಸ್ಸಿಗೆ ಕಾರಣಕರ್ತರಾದ ನನ್ನ ಆತ್ಮೀಯರು, ನನ್ನನ್ನು ಒಂದು ಕ್ಯಾಟ್ರಿಂಗ್ನ ಮುಖಾಂತರ ಪರಿಚಯ ಇದ್ದು ಇವತ್ತು ಲಯನ್ಸ್ ಕುಟುಂಬಕ್ಕೆ ನನ್ನನ್ನು ಒಬ್ಬ ಉನ್ನತ ವ್ಯಕ್ತಿಯನ್ನಾಗಿ ತೋರಿಸಿಕೊಟ್ಟಂಥ ನನ್ನ ಆತ್ಮೀಯರು, ಲಯನ್ಸ್ ಕುಡ್ಲ ಕುಟುಂಬದ ಸದಸ್ಯರಾದಂಥ ಗೌರವಾನ್ವಿತ ಲಯನ್ ಪುರುಷೋತ್ತಮ್ ಶೆಟ್ಟಿ ಅಡ್ಯಾರ್ ಗಾರ್ಡನ್ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳು. ಲಯನ್ಸ್ ಕುಡ್ಲದ ಬಗ್ಗೆ ತುಂಬ ಹೇಳಲಿಕ್ಕೆ ಹೆಮ್ಮೆ ಆಗ್ತಿದೆ. ಯಾಕೆಂದು ಹೇಳಿದರೆ ಎಲ್ಲಿ ಹೋದರೂ, ಎಲ್ಲಿ ನಾನು ಕುಡ್ಲ ಕ್ಲಬ್ಬಿಗೆ ಸದಸ್ಯನಾಗಿ ಬಂದ ಮೇಲೆ ನನ್ನನ್ನು ಜಿಲ್ಲೆಯ ಒಂದು ಗವರ್ನರ್ ಇನ್ಸ್ಟಾಲೇಷನ್ ವೇದಿಕೆಯಲ್ಲಿ ನನಗೆ ಒಂದು ಚಿಕ್ಕ ಅವಕಾಶ ಕೊಟ್ಟರು. ಅಲ್ಲಿಂದ ಇಲ್ಲಿಯವರೆಗೂ ಲಯನ್ಸ್ ಕುಟುಂಬದ ಜೊತೆಗೆ ಎಲ್ಲಿ ಹೋದರೂ ನನಗೊಂದು ಗೌರವ, ಎಲ್ಲರೂ ನನ್ನ ಬೆನ್ನು ತಟ್ತಿದ್ದರು. ನಿಮ್ಮ ಪ್ರೋತ್ಸಾಹ, ಸಹಕಾರ ಜಿಲ್ಲೆಯ ಎಲ್ಲ ಲಯನ್ಸ್ ಕುಟುಂಬದ ಸದಸ್ಯರಿಗೂ ನನ್ನ ಮೇಲೆ ಇರಲಿ. ಯಾಕೆಂದು ಹೇಳಿದರೆ
2025-26ರಲ್ಲಿ ನೀವೆಲ್ಲ ನನ್ನನ್ನು ಇನ್ನೂ ಸಹ ಮುಂದೆ ತಂದು ನಿಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಡ್ಲ ಕ್ಲಬ್ಬಿನ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೆಮ್ಮೆ ಇದೆ. ಕುಡ್ಲ ಅಂದರೆ ಪವರ್, ಕುಡ್ಲ ಕ್ಲಬ್ ಅಂದರೆ ಎನರ್ಜಿ, ಕುಡ್ಲ ಕ್ಲಬ್ ಅಂದರೆ ಎಂಟರ್ಟೈನ್ಮೆಂಟ್. ಯಾಕಂತ ಹೇಳಿದರೆ ನಾನು ಕುಡ್ಲ ಕ್ಲಬ್ಬಿಗೆ ಸದಸ್ಯನಾದಾಗ ಬಸವಣ್ಣನವರು ಹೇಳಿದರು, ಯಾರವನಯ್ಯ ಯಾರವನು, ಅವ ನಮ್ಮವ ಅಂತೇಳಿ. ಹಾಗೆಯೇ ನನ್ನ ಕುಡ್ಲ ಕ್ಲಬ್ಬಿನ ಸದಸ್ಯರೆಲ್ಲರೂ ನನ್ನನ್ನು ಅಂತ ಪ್ರೋತ್ಸಾಹಿಸಿಕೊಟ್ಟು ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದೀರಾ. ಇನ್ನು ಮುಂದೆ ಸಹ ಉನ್ನತ ಸ್ಥಾನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಸಂದರ್ಭದಲ್ಲಿ ಸೇವಾ ಚಟುವಟಿಕೆಗಳ ವಿವರವನ್ನು ಲಯನ್ ಹರೀಶ್ ಉಜ್ಜೋಡಿ ನೀಡಿದರು. ದಿನಾಂಕ 23/7/2025 ಬುಧವಾರ BM ಶಾಲೆ ಇಲ್ಲಿನ ಮಕ್ಕಳಿಗೆ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ಲಯನ್ ಕೃಷ್ಣಾನಂದ ಸೇನೆಯವರ ಪ್ರಾಯೋಜಕತ್ವದಲ್ಲಿ ಸುಮಾರು 85,000 ರೂಪಾಯಿ ಮೊತ್ತದ ಸಮವಸ್ತ್ರ ವಿತರಿಸಲಾಯಿತು ಮತ್ತು ಓರ್ವ ಶಿಕ್ಷಕಿಯ ವೇತನ 36,000 ರೂಪಾಯಿಯನ್ನು ನೀಡಲಾಯಿತು. ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಆ ಬಳಿಕ ಲಯನ್ ಸುರೇಶ್ MS ಸಂಪಾದಕತ್ವದಲ್ಲಿ ಮೂಡಿಬಂದ ಕುರಾಲ್ ಪತ್ರಿಕೆಯನ್ನು ಅತಿಥಿ ಗಣ್ಯರು ಬಿಡುಗಡೆಗೊಳಿಸಿದರು. ತೆರದಂಥ ಚೆರ್ಕಾಡಿ ಸಚ್ಚಿದಾನಂದ ಶೆಟ್ಟಿ ಅವರು ಇತ್ತೀಚೆಗೆ ಸಾಹಿತ್ಯ ಕ್ಷೇತ್ರದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಯನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಿಂದ ಸ್ವೀಕರಿಸಿದರು. ಇವರು ವಿಜಯ ಬ್ಯಾಂಕಿನ ನಿವೃತ್ತ ಮುಖ್ಯ ಪ್ರಬಂಧಕರು, MA LLB CA IIB ಪದವೀಧರರು. ಬಳಿಕ ಸಾಧನೆಗೈದ ಸಾಧಕರಾದ ಖ್ಯಾತ ಮೂತ್ರಪಿಂಡ ತಜ್ಞರಾದ ಲಯನ್ ಡಾಕ್ಟರ್ ಸದಾನಂದ ಪೂಜಾರಿ ಹಾಗೂ ಸಚ್ಚಿದಾನಂದ ಶೆಟ್ಟಿ ಚೇರ್ಕಾಡಿಯವರು ಮೇಘನಾ ಸುನಿಲ್ ಕುಮಾರ್ ಇವರನ್ನು ಕ್ಲಬ್ಬಿನ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಹಾಗೂ ಪದಗ್ರಹಣಾಧಿಕಾರಿಯಾಗಿ ಆಗಮಿಸಿದ್ದ ಲಯನ್ ಗೋವರ್ಧನ್ ಶೆಟ್ಟಿ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಲಯನ್ ಪ್ರಮೋದ್ ರೈ ಮಾತನಾಡಿದರು. ನಾನು ಮಂಗಳೂರು ಕುಡ್ಲ ಲಯನ್ಸ್ ಕ್ಲಬ್ಬಿಗೆ 2019ರಲ್ಲಿ ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ಹುದ್ದೆ ಅಥವಾ ಜವಾಬ್ದಾರಿಯನ್ನು ನಿರೀಕ್ಷಿಸಿದವನೇ ಅಲ್ಲ. ಆದರೆ ನಮ್ಮ ಕ್ಲಬ್ಬಿನ ಪೂರ್ವ ಅಧ್ಯಕ್ಷರುಗಳ ಸಹಕಾರದಿಂದ ಪ್ರತಿಷ್ಠಿತ ಕುಡ್ಲ ಕ್ಲಬ್ಬಿನ 2024-25ನೇ ಸಾಲಿನ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಆ ಸಂದರ್ಭದಲ್ಲಿ ನನ್ನಲ್ಲಿ ಇದ್ದಂಥ ಒಂದೇ ಒಂದು ಗೊಂದಲ, ಯಾವ ರೀತಿಯಲ್ಲಿ ಕ್ಲಬ್ಬನ್ನು ಮುನ್ನಡೆಸಬಹುದು ಎಂಬುದು. ಈ ಆತಂಕದೊಂದಿಗೆ ನನ್ನ ಅಧ್ಯಕ್ಷನಾದ ಅವಧಿಯೇ ಮುಗಿದು ಹೋಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಈ ಆತಂಕ ಹೆಚ್ಚಾಗಿದ್ದೇ ಬಹುಶಃ ಕ್ಲಬ್ ಇಷ್ಟು ಉನ್ನತ ಮಟ್ಟದ ಸೇವಾ ಚಟುವಟಿಕೆಯನ್ನು ನೀಡುವಂತಾಯಿತೋ ಏನು. ನಂತರ ರಾಜ್ಯಪಾಲರಾದ ಲಯನ್ ಅರವಿಂದ್ ಶೆಣೈ ಅವರು ಶುಭ ನುಡಿಗಳನ್ನಾಡಿದರು. ಲಯನ್ಸ್ ಕ್ಲಬ್ ಕುಡ್ಲದ ನಿರ್ಗಮನ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ಪ್ರಮೋದ್ ಮತ್ತು ಅವರ ತಂಡಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ಅವರು ಅಧಿಕಾರ ವಹಿಸುವಾಗ ಅವರಲ್ಲಿ ಡೌಟ್ ಇತ್ತು, ಮಾಡಲಿಕ್ಕೆ ಆಗ್ತದೆ ಇಲ್ಲ ಒಂದು. ಆದರೆ ಇಡೀ ವರ್ಷ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳ ಮಾಡಿ ಕ್ಲಬ್ಬಿನ ಎಲ್ಲ ಸದಸ್ಯರ ಒಂದು ಸಪೋರ್ಟಿಂದ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ನಿಮಗೂ ನಾನು ಮತ್ತು ತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ಪದಗ್ರಹಣಗೊಂಡ ಹೊಸ ಅಧ್ಯಕ್ಷರು ರಜಾಕ್ ಅವರು ಕೂಡ ಹಾಗೆ ಎಲ್ಲರೊಟ್ಟಿಗೆ ಒಂದು ಸ್ನೇಹಮಯ ಜೀವಿ, ಎಲ್ಲರೊಟ್ಟಿಗೆ ಬೆರೆತು ಎಷ್ಟು ಅವರೊಂದು ಸಹಕಾರ ಮತ್ತು ವಿನಯತೆ, ನಾನು ನಿಜವಾಗಿ ಅವರ ಒಂದು ಗುಣ ಮೆಚ್ಚಿದ್ದೇನೆ. ರಜಾಕ್, ನಿಮ್ಮ ಒಂದು ಸ್ನೇಹ ಮತ್ತು ಬದ್ಧತೆ ನಮಗೂ ಒಂದು ಏನು ಎಲ್ರಿಗೂ ಒಂದು ಮಾದರಿ ಎಂದು ನಾನು ಹೇಳಿಕೆ ಇಚ್ಛಿಸ್ತೇನೆ. ಅಧ್ಯಕ್ಷರಾಗಿ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಿ ಎಂಬುದು ಯಾವುದೇ ಸಂಶಯವಿಲ್ಲ. ಎಲ್ಲರನ್ನು ಒಟ್ಟಿಗೆ ಜೊತೆಗೂಡಿ ಲಯನ್ಸ್ ಕ್ಲಬ್ ಕುಡ್ಲದ ಹೆಸರನ್ನು ಮತ್ತೆ ಉತ್ತುಂಗಕ್ಕೆ ಏರಿಸಲು ನಿಮ್ಮ ಶ್ರಮ ಖಂಡಿತವಾಗಿ ದೇವರು ಮೆಚ್ಚುತ್ತಾರೆ ಎಂದು ಈ ಸಮಯದಲ್ಲಿ ಹೇಳಿ, ಬಳಿಕ ಡಿಜಿ ಲಯನ್ ಭಾರತಿ BM ಶುಭಾಶಂಸನೆಗೈದರು. ಈ ವರ್ಷ ಅಂದರೆ ಲಾಸ್ಟ್ ಇಯರು ನಮ್ಮ ಪ್ರಮೋದ್ ರೈ ಅವರು ಭಾಳಷ್ಟು ಉತ್ತಮವಾದ ಕೆಲಸವನ್ನು ಮಾಡಿ ಯಶಸ್ವಿಯ ಮುನ್ನಡೆಗೆ 2ನೇ ದ್ವಿತೀಯ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಅವರ ಟೀಮ್ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಆ ರಿಪೋರ್ಟಲ್ಲಿ ನೋಡಿದಾಗಲೇ ಗೊತ್ತು. ಹೆಚ್ಚು ಸರ್ವೀಸ್ ಮಾಡಿದ್ದಾರೆ, ಹೆಚ್ಚು ಕಾರ್ಯನಿರ್ವಾಹಕ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇಂಥ ಕೆಲಸಗಳು 2-3 ವರ್ಷದ ಹಿಂದೆ ಸಹ ನಡೆದಿದೆ. ಈಗ ಸಹ ನಮ್ಮ ಪ್ರಮೋದ್ ರಾಯ್ ಅವರು ಭಾಳಷ್ಟು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಈ ವರ್ಷ ನಮ್ಮ ಅಬ್ದುಲ್ ರಜಾಕ್ ಅವರು ನೂತನವಾಗಿ ಪದಗ್ರಹಣಗೊಂಡಿದ್ದಾರೆ. ಈಗಾಗಲೇ ನೋಡಿದ್ದೀರಾ, ಅವರ ಸರ್ವೀಸು
ಭಾಳ 2 ಲಕ್ಷದಷ್ಟು ಸರ್ವಿಸನ್ನು ಇವತ್ತು ಮಾಡಿದ್ದಾರೆ. ವೇದಿಕೆಯಲ್ಲಿ ನೀವೇ ನೋಡಿದ್ದೀರಾ, ಕೊಡಬೇಕಾಗಿದ್ದು ಹೊರಗಡೆ ಸರ್ವಿಸ್ ಆ್ಯಕ್ಟಿವಿಟೀಸ್ ಎಲ್ಲ ಲೆಕ್ಕ ನೋಡಿದಾಗ 2 ಲಕ್ಷ ಆಗಿದೆ. ಇಂಥ ಸರ್ವಿಸ್ ಆ್ಯಕ್ಟಿವಿಟೀಸ್ಗಳು ಇನ್ನು ಮುಂದೆ ಯಶಸ್ವಿಯಾಗಿ ಕೊನೆಯವರೆಗೆ ವರ್ಷದಲ್ಲಿ ನಡೆಯಲಿ. ಮತ್ತು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಂಬರ್ 1 ಸ್ಥಾನಕ್ಕೆ ಬರೋದುಂಟು ಅಂತ ಹೇಳೋದು ಒಂದು ಅಭಿಪ್ರಾಯ. ದಯವಿಟ್ಟು ಒಳ್ಳೆಯದಾಗಿ ಸಹಕರಿಸಿ. ನಿಮ್ಮ ಟೀಮಲ್ಲಿ ಯೋಗೇಶ್ ಕುಮಾರ್ ಮತ್ತು ಕುನ್ನಿ ಬಾಬು ಇವರಿಬ್ಬರು ಒಳ್ಳೆಯ ಕೆಲಸ ಈ ವರ್ಷ ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗಿದೆ. ಆದ್ದರಿಂದ ಈ ವರ್ಷದ ಟೀಮಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮದಲ್ಲಿ ಪಿಡಿಜಿ ಎಸ್ ಸಂಜಿತ್ ಶೆಟ್ಟಿ PMJF ಶುಭ ನುಡಿಗಳನ್ನಾಡಿದರು. ಕಳೆದ 15 ವರ್ಷಗಳಲ್ಲಿ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂಥ ಲಯನ್ಸ್ ಸಂಸ್ಥೆ ಕೂಡ್ಲ ಲಯನ್ಸ್ ಸಂಸ್ಥೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೂ ಕೂಡ ಕೂಡ್ಲ ಲಯನ್ಸ್ ಸಂಸ್ಥೆಯ ಎಲ್ಲ ಒಂದು ಯುವಕರ ತಂಡ ಮುಂದೆ ನಿಂತು ಈ ಒಂದು ಎಲ್ಲ ಜಿಲ್ಲೆಯನ್ನು ಮುನ್ನಡೆಸುವಾಗ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತಿರೋದು ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ. ಹಾಗಾಗಿ ಎಲ್ಲ ಹೆಸರುಗಳನ್ನು ಭಾರತಿ ಮೇಡಮ್ ಅವರು ಹೇಳಿದ್ದಾರೆ, ಹಾಗೆ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸುವುದಿಲ್ಲ. ಈ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತಾ, ಕಳೆದ ವರ್ಷದ ಅಧ್ಯಕ್ಷರಾಗಿರುವಂಥ ಪ್ರಮೋದ್ ರೈ ಅವರ ತಂಡಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂದಿನ ವರ್ಷದಲ್ಲಿ ಅಬ್ದುಲ್ ರಜಾಕ್ ಅವರ ಮುಖಾಂತರ ಈ ಕ್ಲಬ್ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಉತ್ತುಂಗಕ್ಕೆ ಇರುವಂಥ ಕೆಲಸ ನಿಮ್ಮಿಂದ ಆಗುತ್ತೆ. ಈ ಸಂಸ್ಥೆಯ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನಿಮ್ಮ ಜೊತೆ ಯಾವತ್ತೂ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಕೊನೆಯಲ್ಲಿ ಕಾರ್ಯದರ್ಶಿ ಯೋಗೀಶ್ ಕುಮಾರ್ ಧನ್ಯವಾದ ಸಮರ್ಪಣೆಗೈದರು. ಅಧಿಕಾರಿ ಗೋವರ್ಧನ್ ಶೆಟ್ಟಿ ಮತ್ತು ಸುಪ್ರಾ ಶೆಟ್ಟಿ ದಂಪತಿಗಳಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಿಕಟಪೂರ್ವ ಜಿಲ್ಲಾ ರಾಜ್ಯಪಾಲೆ ಭಾರತ್ BM ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕುಡುಪೆ ರಮೇಶ್ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.